ನಾನು MDRS ಗೋಡಂಪಳ್ಳಿ ಭಾಗದಲ್ಲಿರ್ತಕ್ಕಂಥ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಬಂದಾಗ ಅಲ್ಲಿಯ ಮಕ್ಕಳ ವಿದ್ಯಾಭ್ಯಾಸ ಎಲ್ಲವನ್ನು ಪರೀಕ್ಷೆ ಮಾಡಿದೆ. ಮತ್ತು ಅಲ್ಲಿ ಏನು ಬೆಳಗಿನ ಜಾವದ ತಿಂಡಿಗಳು ಅಥವಾ ಊಟದ ವ್ಯವಸ್ಥೆ, ಮಕ್ಕಳ ಹಾಜರಾತಿ, ಅದಲ್ಲದೆ ಮಕ್ಕಳ ಕಲಿಯುವಿಕೆಯನ್ನು ಭಾಳ ಗಂಭೀರವಾಗಿ ನಾನು ಮಕ್ಕಳನ್ನು ಪರೀಕ್ಷೆ ಮಾಡಿ ಎಲ್ಲ ರೂಮ್ಗಳ ಕೊಠಡಿಗಳನ್ನು ನಾನು ವೀಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕಂಡೆ. ಈ ಒಂದು ವ್ಯವಸ್ಥೆ ಭಾಳ ಸುರಕ್ಷಿತವಾಗಿ ನಡೀತಾ ಇದೆ. ಇದನ್ನು ಇನ್ನೂ ಕೂಡ ಹಾಗೇ ಮುಂದುವರಿಸಿಕೊಂಡು ಎಲ್ಲ ಮಕ್ಕಳಿಗೂ ಕೂಡ ಒಳ್ಳೆಯ ವಿದ್ಯೆಯನ್ನು ಕೊಡಬೇಕು. ಮತ್ತು ಮಕ್ಕಳುಗಳಿಗೆ ಏನು ನೀಟ್ ವ್ಯವಸ್ಥೆ PUC ಮಕ್ಕಳುಗಳಿಗೆ ಮತ್ತು 10th ಸ್ಟ್ಯಾಂಡರ್ಡ್ ಮಕ್ಕಳುಗಳಿಗೆ ರಿಸಲ್ಟನ್ನು ಇನ್ಕ್ರೀಸ್ ಮಾಡೋಕ್ಕೋಸ್ಕರ, ಒಳ್ಳೆಯ ಅಂಕಗಳನ್ನು ಪಡೆಯೋದಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಎಲ್ಲ ಸೌಲಭ್ಯಗಳನ್ನು, ಏನು ಟೀಚಿಂಗ್ ಮೆಟೀರಿಯಲ್ಸ್ಗಳು ಬೇಕು, ಆ ಮಕ್ಕಳುಗಳಿಗೆ ಯಾವ ರೀತಿ ವಿದ್ಯಾಭ್ಯಾಸವನ್ನು ಕಲಿಸ್ಬೇಕು, ಪಾಸಿಂಗ್ ಪ್ಯಾಕೇಜ್ ಯಾವ ರೀತಿ ಕೊಡಬೇಕಾಗುತ್ತೆ ಅಂತಕ್ಕಂಥ ಸಂಪೂರ್ಣ ವಿಚಾರಗಳನ್ನು ಅಲ್ಲಿಯ ಪ್ರಿನ್ಸಿಪಲ್ರಿಗೆ ಮತ್ತು ನಮ್ಮ ಸೋಷಿಯಲ್ ವೆಲ್ಫೇರ್ ಡೆಪ್ಯೂಟಿ ಡೈರೆಕ್ಟರ್ಗಳಿಗೆ ಅಲ್ಲಿರತಕ್ಕಂಥ ಉಪಾಧ್ಯಾಯ ವರ್ಗದವರಿಗೆಲ್ಲ ತಿಳಿಸಿ, ನಾನು ಇದೇ ರೀತಿ ಮುಂದುವರಿಲಿ. ಭಾಳ ಒಳ್ಳೆಯ ಕಾರ್ಯಕ್ರಮ ಇದು ಸರ್ಕಾರದ ಒಂದು ಪವಿತ್ರವಾದಂಥ ಕಾರ್ಯಕ್ರಮ. ಇದೇ ರೀತಿ ಮುಂದುವರೆದ್ರೆ ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಉಜ್ವಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನು ತಿಳಿಸಿದ್ದೇನೆ. ಮತ್ತು ಮಕ್ಕಳ ಜೊತೆ ನಾನು ಸಬ್ಜೆಕ್ಟ್ ಬಗ್ಗೆ ವಿಷಯಗಳ ಬಗ್ಗೆ ಸಂವಾದ ಮಾಡಿದ್ದೇನೆ. ಮಕ್ಕಳ ಗುಣಮಟ್ಟವೂ ಕೂಡ ಭಾಳ ಉತ್ತಮವಾಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಿಂಡಿಯನ್ನು ಇವತ್ತು ನಾನು ಇಲ್ಲಿ ತಿಂದಾಗ ಆಲೂ ಬಾತ್ ಮಾಡಿದ್ದಾರೆ ಇವತ್ತು. ಅದು ಕೂಡ ಭಾಳ ಚೆನ್ನಾಗಿತ್ತು. ಭಾಳ ಇದೇ ರೀತಿ ಈ ಒಂದು ಸಂಸ್ಥೆ ಮುಂದುವರೆದ್ರೆ ಅಂತಂದರೆ ಮಕ್ಕಳ ಭವಿಷ್ಯ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಉತ್ಸುಕದಾಯಕವಾಗಿ ನಡೆಯುತ್ತೆ ಅಂತಕ್ಕಂಥ ವಿಚಾರವನ್ನು ತಮ್ಮ ಮೂಲಕ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಇಂದು ನಮ್ಮ ಶಾಲೆಗೆ ಮೊನ್ನೆ ಶ್ರೀ ಡಾಕ್ಟರ್ ಎಲ್ ಮೂರ್ತಿ ಅವರು ಮತ್ತು ಅವರ ಜೊತೆಗೆ ಶ್ರೀ ಸುನಿಲ್ ಎಂ ಉಕ್ಲಿ ಸದಸ್ಯರು ಹಾಗೂ HS ಶಿವರಾಮು ಇವರು ಭೇಟಿ ನೀಡಿದ್ದಾರೆ. ಇವರು ಮೊನ್ನೆ SC/ST ಆಯೋಗದ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಎಲ್ ಮೂರ್ತಿಯವರು ಉತ್ತಮವಾದ ಶಾಲೆ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಹಲವು ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳಿ ಅವರಿಂದ ಉತ್ತರವನ್ನು ಪಡ್ಕೊಂಡಿರ್ತಾರೆ. ಅಲ್ಲದೆ ಅನೇಕ ಸಲಹೆ ಸೂಚನೆಗಳು ಕೊಟ್ಟು ನಮಗೆ ಒಳ್ಳೆಯ ರೀತಿಯಿಂದ ಈ ಶಾಲೆ ಇನ್ನೂ ಇದೇ ರೀತಿಯಿಂದ ಮುಂದುವರಿಸ್ಕೊಂಡು ಹೋಗಲಿ ಅಂತಕ್ಕಂಥ ಶುಭಾಶಯಗಳನ್ನ ಹೇಳಿ ಇಲ್ಲಿಂದ ತೆರಳಿದ್ದಾರೆ. ಅವರ ಅಭಿಲಾಷೆಯನ್ನು ನಾವು ಪೂರ್ಣವಾಗಿ ಈಡೇರಿಸ್ತೀವಿ, ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವು ನಡಿತೀವಿ ಅಂತಕ್ಕಂಥದ್ದನ್ನು ಶ್ರೀಯುತರಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ.